ಟಿಪ್ಪು ಸುಲ್ತಾನ್ರವರು ಸಕಲೇಶಪುರಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅದು ಮಂಜರಾಬಾದ್ ಕೋಟೆಯನ್ನು ಕಟ್ಟಿಸಿ. ಅದಾದ ನಂತರ ಅನೇಕ ರಾಜಕಾರಣಿಗಳು ನಮ್ಮ ಸಕಲೇಶಪುರಕ್ಕೆ ಬಂದರು. ಪಾಪ ಅವರು ಒಂದು ಒಳ್ಳೆಯ ಟಾಯ್ಲೆಟನ್ನು ಕೂಡ ಕಟ್ಟಿಸ್ಕೊಡೋಕ್ಕಾಗಲಿಲ್ಲ. ನಮ್ಮ ಊರಿಗೆ ಒಂದು ಗೌರವ ಅಂತ ಹೇಳಿದರೆ ಸಕಲೇಶಪುರದ ಮಂಜರಾಬಾದ್ ಕೋಟೆ. ಆ ಮಂಜರಾಬಾದ್ ಕೋಟೆಗೆ ಬರುವಂಥ ಎಲ್ಲ ಪ್ರವಾಸಿಗರು ಛೀ ತೂ ಅಂತ ಹೇಳಿ ನಮ್ಮ ಊರನ್ನು ಊದಿ ಹೋಗ್ತಾರೆ ಅಂತ ಹೇಳಿದ್ರೆ ಇಲ್ಲಿಯ ಟಾಯ್ಲೆಟಿಗೆ ಬಂದು. ಈ ಟಾಯ್ಲೆಟ್ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಬಾಗಿಲು ಹಾಕಿರ್ತಾರೆ. ಆದರೆ ಇವತ್ತು ಮಾತ್ರ ಬಾಗಿಲು ಬಿಚ್ಚಿದ್ದಾರೆ. ಆದರೆ ಅದು ಒಳಗಡೆ ನೀರು ಇಲ್ಲ, ಕ್ಲೀನು ಇಲ್ಲ, ಏನೂ ಇಲ್ಲ. ಸಕಲೇಶಪುರದ ಈ ಮಂಜರಾಬಾದ್ ಕೋಟೆಗೆ ಸರಿಸುಮಾರು ದಿನ 2,000 to 3,000 ಜನ ಪ್ರವಾಸಿಗರು ಬರ್ತಾರೆ. ಅವರಿಗೆ ದೇಹಬಾಧೆ ಆದಾಗ ಅವರು ಶೌಚಾಲಯಕ್ಕೆ ಬರೋದು ಸಹಜ. ಆದರೆ ಅವ್ರಿಗೇನು ಗೊತ್ತು, ಇಲ್ಲಿಯ ರಾಜಕಾರಣಿಗಳು, ಇಲ್ಲಿಯ ಅಧಿಕಾರಿಗಳು ಇಂಥ ಕೆಟ್ಟ ಶೌಚಾಲಯಗಳನ್ನು ಇಟ್ಟಿದ್ದಾರೆ ಅಂತ. ಇಲ್ಲಿಯ ಸಾರ್ವಜನಿಕರು ಏನು ಬಯಸ್ತಾರೆ ಅಂತ ಹೇಳಿದ್ರೆ ಇಲ್ಲಿಗೆ ಒಂದು ಶೌಚಾಲಯ ಬೇಕು, ಜೊತೆಗೆ ಇಲ್ಲೊಂದು ಮಂಜರಾಬಾದ್ ಕೋಟೆಯ ಹೆಸರು ಹೇಳುವಂಥ ನಾಮಫಲಕವನ್ನು ಕೂಡ ಬೇಕು ಅಂತ. ನಮಸ್ಕಾರ. ಈ ಹಿಂದೆ ಏನು ಕಾಣಿಸ್ತಿದೆಯೋ ಇದನ್ನು ಆನೆಮಹಲ್ ಗ್ರಾಮ ಪಂಚಾಯಿತಿಯವರು ಕಟ್ಟಿಸಿದ್ದಾರೆ. ಇದರಲ್ಲಿ ಇದನ್ನು ಏನು ನಿರ್ಮಾಣ ಮಾಡಬೇಕಾದ್ರೆ ಉದ್ಘಾಟನೆ ಮಾಡಲಿಕ್ಕೆ 100 ಜನಗಳು ಬಂದಿದ್ದರು. ಅಲ್ಲೆಲ್ಲ ಯಾರು ಮಹಾನಾಯಕರುಗಳು ಬಂದಿದ್ದರು ಅವರೆಲ್ಲ ನಾಮಫಲಕಗಳು ಅವರ ಹೆಸರನ್ನೆಲ್ಲ ಕೆತ್ತಿದ್ದಾರೆ. ಆದರೆ ಅವರು ಅವತ್ತು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿ ಹೋದವರಿಗೆ ಮತ್ತೆ ಇಲ್ಲಿ ತಿರುಗಿ ನೋಡಲಿಲ್ಲ. ಇಲ್ಲಿ ನೀರಿದೆಯೋ ಅಥವಾ ಸ್ವಚ್ಛತೆ ಇದೆಯೋ ಯಾವುದನ್ನು ಕೇಳಲಿಲ್ಲ. ಈಗ ನಾನು ಯಾವ ಸ್ಪಾಟಲ್ಲಿ ಯಾವುದು ನಿಮಗೆ ನಮ್ಮ ಹಿಂದೆ ನಿಮಗೆ ಶೌಚಾಲಯ ಕಾಣಿಸ್ತಿದೆಯೋ ಇದು ಮಂಜರಾಬಾದ್ ಕೋಟೆಯ ತಪ್ಪಲಿನಲ್ಲಿದೆ. ದಿವಸಕ್ಕೆ 3,000 to 4,000 ಜನಗಳು ಪ್ರವಾಸಿಗರು ಮಂಜರಾಬಾದ್ ಕೋಟೆನ ನೋಡೋಕ್ಕೆ ಬರ್ತಾರೆ. ಅಲ್ಲಿಂದ ಬಂದು ಕೆಳಗಡೆ ಬರಬೇಕಾದ್ರೆ ವಯಸ್ಸಾದವರು, ಮಕ್ಕಳು, ಇವರಿಗೆ ದೇಹಬಾಧೆ ಅನ್ನೋದಿರುತ್ತೆ. ಅವ್ರು ಇಲ್ಲಿ ಬಂದು ಏನಾದರೂ ಏಕಾಏಕಿ ಬಂದುಬಿಟ್ಟು ಒಳಗಡೆ ಹೋಯ್ತು ಅಂತಂದರೆ ಅವ್ರು ಕೂತ್ಕೊಂಡ್ರೆ ಅವ್ರಿಗೆ ನೀರಿಲ್ಲ. ಒಂದು ನೀರು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯಿತಿಗಾಗಲಿಲ್ಲ ಹಾಗೂ ಈ ಸ್ಥಳೀಯ ಜನಪ್ರತಿನಿಧಿಗಳಿಗಾಗಲಿಲ್ಲ. ಇಂತಹ ಒಂದು ದುರವ್ಯವಸ್ಥೆಯನ್ನು ತಂದುಕೊಟ್ಟಂತಹ ಈ ಸಕಲೇಶಪುರದ ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ನನ್ನದೊಂದು ಧಿಕ್ಕಾರ ಇದೆ. ಆದಷ್ಟು ಬೇಗ ಏನು ಜಿಲ್ಲಾಡಳಿತಗಳಿದೆ, ಪ್ರವಾಸೋದ್ಯಮ ಇಲಾಖೆ ಇದೆ, ಕೂಡಲೇ ಈ ಶೌಚಾಲಯನ ಸರಿಪಡಿಸಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತೀನಿ. ಕೋಟೆ ಹೆಸರು ದೊಡ್ಡದು. ಇಲ್ಲಿ ನಿತ್ಯ ಸುಮಾರು ಲೇಡೀಸು ಮತ್ತು ಪ್ರವಾಸಿಗರು ಸುಮಾರು ಜನ ಬರ್ತಾರೆ. 2,000 to 3,000 ಜನ ಪ್ರವಾಸಿಗರು ಬರೋದು. ಅದರಲ್ಲಿ ಆಲ್ಮೋಸ್ಟು ಇಲ್ಲಿ ಟಾಯ್ಲೆಟ್ ನೋಡ್ಕೊಂಡು ಬರ್ತಾರೆ. ಆದರೆ ಇಲ್ಲಿ ಬಂದರೆ ನೀರಿಲ್ಲ, ಕ್ಲೀನ್ ಇಲ್ಲ. ಫಸ್ಟ್ ಆಫ್ ಆಲ್ ನೀರಿಲ್ಲ ಅಂದರೆ ಭಾಳ ಜನ ಪರದಾಡ್ತಾ ಇದ್ದಾರೆ. ಲೇಡೀಸ್ ಜನ ಸುಮಾರು ಜನ ಬಂದು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಅಟ್ಲೀಸ್ಟ್ ಆನೆಮಹಲ್ ಪಂಚಾಯಿತಿ ಏನು ಮಾಡ್ತಾಯಿದೆ, ಬಟ್ ನೀರು ಅದು ಒದಗಿಸೋಕ್ಕಾಗಲಿಲ್ಲ ಅಂದರೆ ಆ ಪಂಚಾಯಿತಿ ಏನಕ್ಕೆ ಇರಬೇಕು, ಅಲ್ಲಿ ಆಡಳಿತಾಧಿಕಾರಿ ಏನಕ್ಕೆ ಬೇಕು ಅಂತ ನಾನು ಕ್ವಶನ್ ಮಾಡ್ತಾಯಿದ್ದೀನಿ. ಈ ಬಗ್ಗೆ ಕ್ಷೇತ್ರದ ಶಾಸಕರಾದರೂ ಗಮನ ಹರಿಸಿ ಸಮಸ್ಯೆ ಬಗೆಹರಿಸೋಕ್ಕೆ ಪ್ರಯತ್ನ ಪಡಬೇಕು ಅಂತ ನಾನು ಕೇಳ್ತೀನಿ. ಸರ್, ನಾವು ಗಾಡಿಗಳಲ್ಲಿ ನಿಲ್ಸೋದ್ರಿಂದ ನಮಗೆ ನಮ್ಮ ಪಾರ್ಟಿಗಳೆಲ್ಲ ಬೈತಾರೆ. ನಾವೇನಂತೀವಿ, ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇದೆ, ಜನಗಳಿಗೆ ಲೇಡೀಸ್ಗೆಲ್ಲ ಯೂಸ್ ಆಗುತ್ತೆ ಅಂತ ನಿಲ್ಲಿಸ್ತೀವಿ. ಲೇಡೀಸ್ಗಳಿಗೆ ಯೂಸ್ ಆಗುತ್ತೆ ಅಂತ ನಾವು ನಿಲ್ಲಿಸಿದ್ರೆ ಅವ್ರಿಗೆ ಹೋಗೋಕ್ಕೆ ಆಗಲ್ಲ. ಕಾಲಿಟ್ರೆ ಎಲ್ಲ ಜಾರುತ್ತೆ. ಒಳಗಡೆ ನಲ್ಲಿಗಳು ಮುರಿದೋಗಿದೆ, ಬಕೆಟ್ ನ್ಯಾಯವಾಗಿಲ್ಲ, ಡೋರ್ಗೆ ಲಾಕ್ ಐತೋ ಇಲ್ವೋ, ಡೋರ್ ಲಾಕ್ ಹಾಕಿದ್ರೆ ಅದೇ ಬಿಚ್ಕೊಳ್ಳುತ್ತೆ. ಏನು ಸಮಸ್ಯೆ ಅಂತ ಇವ್ರಿಗೆ ಅಂತ ಗೊತ್ತಾಯ್ತಿಲ್ಲ. ಸಕಲೇಶಪುರದಲ್ಲಿ ಬೇರೆ ಕಡೆಯಲ್ಲಿ ಹೋದಾಗಲೇ ಹೇಗಿದೆ, ಇಲ್ಲಿ ಬೇರೆ ಕಡೆ ಎಲ್ಲ ನೀಟ್ನೆಸ್ ಇದೆ. ಈ ದೋಣ್ಗಾಲು ಇದೊಂದು ಸ್ವಲ್ಪ ತೊಂದರೆ. ಇಲ್ಲಿ ಇದು ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಜನಕ್ಕೆ. ಯಾವ ನಮ್ಮದು ಚನ್ನಪಟ್ಟಣ, ರಾಮನಗರ ಹತ್ರ. ನೀಟ್ನೆಸ್ ಅಂತೂ ಇಲ್ಲವೇ ಇಲ್ಲ, ಒಂದು ಸ್ವಲ್ಪನೂ ಇಲ್ಲ. ನೀವು ಯಾವ ಊರಿಂದ ಬಂದಿದ್ದೀರಿ? ನಾವು ಇಗ್ಲೂರಿಂದ, ಚನ್ನಪಟ್ಟಣ ತಾಲೂಕು ಇಗ್ಲೂರು. ನೀವು ಬೇರೆ ಕಡೆ ಪ್ರವಾಸಿ ಸ್ಥಳಗಳೆಲ್ಲ ಹೋಗಿದ್ದೀರಾ? ಹೋಗಿದ್ದೀವಿ ಸರ್. ಅಲ್ಲಿ ಹೋದಾಗ ಮತ್ತು ಇಲ್ಲಿ ನೋಡಿದ್ರೆ ಏನನ್ಸುತ್ತೆ ಸರ್? ಅಲ್ಲಿ ಚೆನ್ನಾಗೈತೆ. ಇಲ್ಲಿ ನೋಡಿದ್ರೆ ಎಂಟ್ರಿ ಆದಷ್ಟು ಸ್ಮೆಲ್ಲು ಸರ್. ಆಮೇಲೆ ನಲ್ಲಿನೂ ಕರೆಕ್ಟಾಗಿಲ್ಲ. ಎಲ್ಲ ನಲ್ಲಿ ಆನ್ ಮಾಡೋದ್ರೆ ಮುರಿದೇ ಹೋಯ್ತೈತೆ ಎಲ್ಲ. ಆಮೇಲೆ ನೀಟ್ನೆಸ್ ಅಂತೂ ಇಲ್ಲವೇ ಇಲ್ಲ. ಫ್ಲಶ್ ಅಂತೂ ಮಾಡಲೇ ಇಲ್ಲ. ಉಲ್ಲಾಸ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.